ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸೆಷನ್ನಲ್ಲಿ ಹೌ ಟು ಮೇಕ್ ಕ್ರ್ಯಾಂಕ್ ಆ್ಯಂಡ್ ಸ್ಲಾಟ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಮತ್ತು ಸ್ಕಾಚ್ ವರ್ಕ್ ಮೆಕ್ಯಾನಿಸಮ್ ಯಾವ ಥರ ಮಾಡೋದು ಅನ್ನೋದನ್ನು ಮಾಡೆಲ್ ತೋರಿಸಿದ್ದಾರೆ. ವಿ ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ಇದು ನಿಮಗೆ ಮಾಡೆಲ್ ಮಾಡಬೇಕಾದ್ರೆ ಹೆಲ್ಪ್ ಆಗ್ಬೋದು. So very simple model, as you can see here, only the cardboard are enough to make this. ಎಷ್ಟು ಚೆನ್ನಾಗಿದೆ ನೋಡಿ. ಸ್ಲಾಟೆಡ್ ಲಿವರ್ ಅಂದರೆ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಪಿವೋಟಿಂಗ್ ಪಾಯಿಂಟ್ಸ್ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಕ್ರ್ಯಾಂಕ್ ಬಗ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ತುಂಬ ಬೇಸಿಕ್ ರಾ ಮೆಟೀರಿಯಲ್ಸ್ ವುಡ್ಡು ಮತ್ತು ಕಾರ್ಡ್ಬೋರ್ಡ್ ಯೂಸ್ ಮಾಡಿಕೊಂಡು ದೇ ಆರ್ ಏಬಲ್ ಟು ಮೇಕ್ ದಿಸ್ ಮೆಕ್ಯಾನಿಸಮ್ ವಿಚ್ ಇಸ್ ವೆರಿ ಮಚ್ essential for a shaper to work. You can see the animation. ಫಾರ್ವರ್ಡ್ ಸ್ಟ್ರೋಕಲ್ಲಿ ಸ್ಪೀಡಾಗಿ ಹೋಗ್ತಾ ಇದೆ, ರಿಟರ್ನ್ ಸ್ಲೋ ಆಗಿ ಹೋಗ್ತಾ ಇದೆ, ರಿಟರ್ನ್ ಸ್ಟ್ರೋಕಲ್ಲಿ ಸ್ಪೀಡಾಗಿ ಬರ್ತಾ ಇದೆ, ಐಡಲ್ ಸ್ಟ್ರೋಕಲ್ಲಿ ಅನ್ನೋದ್ರ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ತುಂಬ ಬೇಸಿಕ್ ವುಡನ್ ಪೀಸಸ್ಗಳು ಕಟ್ ಮಾಡ್ಕೊಂಡಿದ್ದಾರೆ. ಸ್ಲಾಟೆಡ್ ಲಿವರ್ ಅಂತ ಕರಿತೀವಿ, ತೋರಿಸ್ತಿದ್ದಾರಲ್ಲ ಇದನ್ನು, ಅದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಸ್ಮಾಲ್ ವುಡನ್ ಬ್ಲಾಕ್ಸ್ ಆ್ಯಂಡ್ ಸಮ್ ಪ್ಲೈವುಡ್ ಆರ್ it seems like a cardboard only. So these are enough for making or building this crank and slotted lever mechanism. So ಯಾವ ಥರ ಕನೆಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು ನೀವು ಇದರಲ್ಲಿ. You can see they are fixing the slotted lever and that is a pivot point. A ಅಂತ ಏನು ನಾವು ಸೆಷನಲ್ಲಿ ಕಲ್ತ್ಕೊಂಡ್ವಿ, ಎ ಪಾಯಿಂಟ್ ಅದು, ಮತ್ತು ಪಿ ಪಾಯಿಂಟ್ ಇಂಪಾರ್ಟೆಂಟು. ನೆಕ್ಸ್ಟ್ ರ್ಯಾಮ್ಗೆ ಕನೆಕ್ಟ್ ಮಾಡುವಂಥ ಕನೆಕ್ಟಿಂಗ್ ಪಾಯಿಂಟ್. ಆ ಮೂರು ಪಾಯಿಂಟನ್ನು ನೀವು ಫಸ್ಟ್ ಮಾರ್ಕ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು. So I'll just move the speed so that they're fixing all this in a cardboard sheet. ಸೊ ಇದೆಲ್ಲ ಅವರು ಬರೆಯೋದಕ್ಕೋಸ್ಕರ ಒಂದು ಮಾರ್ಕರ್ ಯೂಸ್ ಮಾಡಿಕೊಂಡು, ಕಲರ್ ಶೀಟ್ ಯೂಸ್ ಮಾಡಿಕೊಂಡು, ಜಸ್ಟ್ ಫಾರ್ ಕಟ್ ಆ್ಯಂಡ್ ಏನು ಪೇಸ್ಟ್ ಇನ್ ರಿಲೇಟಿವ್ ಲಿಂಕ್ಸ್. ಸ್ಲೈಡರ್ ಅಂದರೆ ಯಾವುದು, ಕನೆಕ್ಟಿಂಗ್ ರಾಡ್ ಅಂದರೆ ಯಾವುದು, ಸ್ಲಾಟೆಡ್ ಲಿವರ್ ಅಂದರೆ ಯಾವುದು, ರ್ಯಾಮ್ ಅಂದರೆ ಯಾವುದು ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. So that is a crank. Rotating element is always a crank, and slider idrolgade this slider is going to move up and down, and this is a connecting rod and this is a ram. You can see how they are connected only by means of screws. Sun screw use ಮಾಡಿಕೊಂಡು ಕನೆಕ್ಟ್ ಮಾಡಿದ್ದಾರೆ, ಸಣ್ಣ ಪಿನ್ಸ್ ಅಥವಾ ಸ್ಕ್ರೂಸ್ ಯೂಸ್ ಮಾಡಿಕೊಂಡು. when you able to build it, it's very interesting. ಈಸಿಯಾಗಿ ಮಾಡ್ಕೋಬೋದು. ಇಟ್ಸ್ ನಾಟ್ ದ್ಯಾಟ್ ಮಚ್ ಡಿಫಿಕಲ್ಟ್. ಸೊ ಎಲ್ರಿಗೂ ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಯಾವ ಥರ ಮಾಡ್ತಾರೆ ಅನ್ನೋದೊಂದು ಐಡಿಯಾ ಬಂತು. ಇವಾಗ ವಿಲ್ ಮೂವ್ ಟು ದ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್, ದಟ್ ಈಸ್ ಸ್ಕಾಚ್ ಯೋಕ್ ಮೆಕ್ಯಾನಿಸಮ್. ಆಲ್ರೆಡಿ ನಾನು ಹೇಳಿದೆ, 2 ಸ್ಲೈಡಿಂಗ್ ಆಗ್ತಾ ಇದೆ. ಕ್ರ್ಯಾಂಕ್ ಇಸ್ ಫಿಕ್ಸ್ಡ್ ಹಿಯರ್ ಆ್ಯಂಡ್ ದಿಸ್ ವಿಲ್ ರನ್ ಆ್ಯಂಡ್ ನೋ ಯು ಕ್ಯಾನ್ ಸಿ ದ ಅಪ್ಲಿಕೇಶನ್. ಸುಮ್ಮನೆ ಆ ಕಡೆ ಈ ಕಡೆ ಮೂವ್ ಆಗೋದಂತಲ್ಲ, ಅದು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಪ್ರೀವಿಯಸ್ ಕೇಸಲ್ಲಿ ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ನ ಶೇಪಿಂಗ್ ಮಿಷಿನ್ಸಲ್ಲಿ ಯೂಸ್ ಮಾಡ್ತಾರೆ. ಕಟಿಂಗ್ ಟೂಲ್ ಅಲ್ಲಿ ಫಿಕ್ಸ್ ಮಾಡಿ ರ್ಯಾಮ್ಗೆ ಫಾರ್ವರ್ಡ್ ಸ್ಟ್ರೋಕ್ ಮತ್ತು ರಿಟರ್ನ್ ಸ್ಟ್ರೋಕು. ಸೊ ಈ ಒಂದು ಮೆಕ್ಯಾನಿಸಮಲ್ಲಿ ನೋಡಿ, ಹ್ಯಾಕ್ಸಾ ಇಟ್ಕೊಂಡಿದ್ದಾರೆ, ಅಂದರೆ ಆಟೋಮ್ಯಾಟಿಕ್ ಕಟಿಂಗ್ ಆಗೋದು ಕಾಂಪೊನೆಂಟ್. ಮೆಟಲ್ ಕಟಿಂಗಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಲೆಟ್ಸ್ ಹ್ಯಾವ್ ಎ ಕ್ವಿಕ್ ಔಟ್ಲುಕ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ. So you can see how to build Scotch yoke mechanism, and that is a crank. Whenever the crank rotates, that yoke will move left to right. ನಿಮ್ಗೆ ಎಲ್ಲಿ ಬೇಕಲ್ಲಿ ಯೂಸ್ ಆಗುತ್ತೆ for cutting operation. And this is only a model. This is a hacksaw and this is a model, and they are doing cutting operation. ಕಟ್ ಆಗ್ತಾ ಇದೆ ಅಂತ ತೋರ್ಸೋಕ್ಕೋಸ್ಕರ they are doing this kind of cuttings.
ವೆರಿ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್. ಡಬಲ್ ಸ್ಲೈಡರ್ ಕ್ರ್ಯಾಂಕ್ದು ಇನ್ವರ್ಷನ್ ಇದು. ಗ್ಲೂ ಗನ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಜಸ್ಟ್ ಲೈಕ್ ನೀವು ಪ್ರೀವಿಯಸ್ಸಲ್ಲಿ ನೋಡಿದ್ರಲ್ಲ ಬೀಮ್ ಇಂಜಿನ್ ಮಾಡಿದಾಗ ಯಾವ ಥರ ಮಾಡಿದರು. ಆ್ಯಂಡ್ ದೇ ಆರ್ ಗಿವಿಂಗ್ ದ ಡೈಮೆನ್ಷನ್ಸ್ ಆಲ್ಸೋ, ರೇಡಿಯಸ್ ಎಷ್ಟೆಷ್ಟು ರೇಡಿಯಸ್ ಕಟ್ ಮಾಡ್ಕೋಬೇಕು ಅಂತ ತೋರಿಸಿದ್ದಾರೆ. ಸೊ ಬೈ ಯೂಸಿಂಗ್ ಸಿಂಪಲ್ ಕಾರ್ಡ್ಬೋರ್ಡ್ ಯು ಕ್ಯಾನ್ ಏಬಲ್ ಟು ಮೇಕ್ ಇಟ್. First you mark before you cut. So this is just a fixed one. ಅದು ತುಂಬ ಗಟ್ಟಿಯಾಗಿ ಇರೋದಕ್ಕೆ ಬೇಕು ಅಂತ 2 ಕಾರ್ಡ್ಬೋರ್ಡ್ನ ಫಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಕಲರಿಂಗ್ ಶೀಟ್ ಅಂಟಿಸಿದ್ದಾರೆ. ಆ್ಯಂಡ್ ಫಾರ್ ದಿಸ್ ಸಪೋರ್ಟಿಂಗ್ ಎಲಿಮೆಂಟ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಯಾವುದಿಲ್ಲಿ ಕ್ರ್ಯಾಂಕಲ್ಲಿ ಅವರು ದೇ ಆರ್ ಮೇಕಿಂಗ್ ಹೋಲ್ಸ್ ಟು ಫಿಕ್ಸ್ ಕನೆಕ್ಟಿಂಗ್ ರಾಡ್ ಆಸ್ ವೆಲ್ ಆಸ್ ಟು ಫಿಕ್ಸ್ ಟು ದ ಸ್ಟ್ರಕ್ಚರ್. So by using ice cream sticks they are doing. And they are adding a stiffener this side. ಇಟ್ಕೊಂಡು ರೊಟೇಟ್ ಮಾಡೋದಕ್ಕೆ ನಿಮಗೆ ಒಂದು ಎಲಿಮೆಂಟ್ ಬೇಕು, ಅದಕ್ಕೆ ಒಂದು ಬಾಕ್ಸ್ ಟೈಪ್ ಮಾಡಿಕೊಂಡು. ಆ್ಯಂಡ್ ಆಲ್ಸೋ ದೇರ್ ಇಸ್ ಎ ಸ್ಟಿಕ್ ಟು ರೊಟೇಟ್ ದಟ್. ಎಷ್ಟು ಚೆನ್ನಾಗಿದೆ ನೋಡಿ ಕ್ರ್ಯಾಂಕನ್ನು ಮಾಡುವಂಥದ್ದು. And these are the small blocks which interconnects all the parts together. So I'll speed up. So this is a yoke where it slides back and forth. So you can see various blocks are preparing. ಸೊ ಅದು ಮೂವ್ ಆಗೋದಕ್ಕೆ ಸ್ಕಾರ್ಪಿಯೋಕಲ್ಲಿ ಲೆಫ್ಟ್ ಮತ್ತು ರೈಟ್ ಮೂಮೆಂಟ್ಗೆ ದೇ ಬಿಲ್ಟ್ ಎ ಸ್ಮಾಲ್ ಬ್ಲಾಕ್ಸ್ ಆ್ಯಂಡ್ ದಟ್ ಇಸ್ ಅ ಫಿಕ್ಸ್ಡ್ ಫ್ರೇಮ್. ಗ್ಲೂಗನ್ ಯೂಸ್ ಮಾಡಿಕೊಂಡು ಫಿಕ್ಸ್ಡ್ ಫ್ರೇಮ್ ಯೂಸ್ ಮಾಡ್ತಿದ್ದಾರೆ. ನಾವು ಯು ಕ್ಯಾನ್ ಸಿ these are the stiffeners to fix into the board. And coming to the hacksaw or ಕಟ್ ಮಾಡೋದಕ್ಕೆ ಬೇಕಾಗಿರೋವಂಥ ಎಲಿಮೆಂಟ್ನ ಈ ಕಡೆ ಎಂಡಿಗೆ ಅವರು ಫಿಕ್ಸ್ ಮಾಡ್ಕೊತಾರೆ. ದಟ್ ಸ್ಲೈಡರ್ ವಿಲ್ ಸ್ಲೈಡ್, ಅಲ್ಲಿ ಏನು ಕಡ್ಡಿ ಕಾಣಬಾರ್ದು ಅಂತ ಅದೊಂದು ಹಾಕೊಂಡಿದ್ದಾರೆ ಟು ಮೇಕ್ ಏಸ್ಥೆಟಿಕಲಿ ಪ್ಲೀಸಿಂಗ್. ಆ್ಯಂಡ್ ದಿಸ್ ಇಸ್ ಎ ಹ್ಯಾಕ್ಸಾ ವಿಚ್ ಇಸ್ ಕನೆಕ್ಟೆಡ್ ಟು ದ ಅದರ್ ಎಂಡ್. ಸೊ ಸಿನ್ಸ್ ಇಟ್ ಈಸ್ ಫ್ರೀ ಫ್ಲೋಯಿಂಗ್, ಸ್ವಲ್ಪ ಜಾಸ್ತಿ ಗಮ್ ಹಾಕಿ ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಮೇಕ್ ಅ ವರ್ಕ್ ಪೀಸ್ ಹಿಯರ್. ವರ್ಕ್ ಪೀಸ್ ಕಟ್ ಮಾಡೋಕ್ಕೋಸ್ಕರ ಡೈಮೆನ್ಷನ್ ನೋಡಿಕೊಂಡು ಎಷ್ಟು ಹೈಟ್ ಬೇಕು ಅದು ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಲೈಕ್ ನೋಡೋದಕ್ಕೆ ಮೆಕ್ಯಾನಿಕಲ್ ಕಾಂಪೊನೆಂಟ್ ಥರನೇ ಕಾಣಿಸುತ್ತೆ. even though it is made up of wood. And you can assume this is a work piece and you are making this to rotate to cut this component.
ವೆರಿ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್. ಎಲ್ಲರೂ ಇದನ್ನು ಮಾಡ್ಬೋದು, ನಾಟ್ ದ್ಯಾಟ್ ಮಚ್ ಡಿಫಿಕಲ್ಟ್. ಸೊ ಯು ಆಲ್ಸೋ ಟ್ರೈ ಇಟ್ ಆ್ಯಂಡ್ ಜಸ್ಟ್ ಗೋ ಥ್ರೂ ಯುವರ್ ಬೇಸಿಕ್ಸ್ ಆ್ಯಂಡ್ ಡೂ ದ ಮಾಡಲ್. ಥ್ಯಾಂಕ್ ಯು ವೆರಿ ಮಚ್.